ನನ್ನ ಫಸ್ಟ್ ಟೈಮ್ ವ್ಲಾಗಲ್ಲೇ ಹಿಂಗಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಗೈಸ್. ನೋಡ್ಕೊಂಡಿದ್ದೆ, ಆ್ಯಕ್ಚುಲಿ ಅದು ಪ್ಲೇ ಆಗ್ತಾಯಿತ್ತು ವಿಡಿಯೋ. ಯಾಕೆ ಪ್ಲೇ ಆಗ್ತಾಯಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಡಿಲೀಟ್ ಆಗೋಗಿದೆ, ಅದು ನನ್ನ ಮೆಮೊರಿಯಲ್ಲೂ ಕೂಡ ಇಲ್ಲ, ಡಿಲೀಟ್ ಆಗೋಗಿದೆ. ಸೊ ಮತ್ತೆ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ತಾಯಿದ್ದೀನಿ. ಹೋಮ್ವರ್ಕ್ ಮಾಡು ಅಂತ ಅಂದರೆ ನೀನು ಅರ್ಥ ಮಾಡಿಕೊಡು ಮಮ್ಮಿ, ನಾನು ಅರ್ಥ ಮಾಡ್ತೀನಿ ಅಂತ ಡಿಮ್ಯಾಂಡ್ ಮಾಡ್ತಾಯಿದ್ದಾಳೆ ನೋಡಿ. ಹೋಮ್ವರ್ಕ್ ಬರೆಯೋಕ್ಕೆ ಕಷ್ಟ ಇವಾಗಿನ ಮಕ್ಕಳಿಗೆ. ಹೋಮ್ವರ್ಕ್ ಮಾಡಿ ಓದಿ ಬರೀರಿ ಅಂತ ಅಂದರೆ ಅದೆಲ್ಲ ಆಗೋಲ್ಲ. ಫೋನ್ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಅಂದರೆ ಚೆನ್ನಾಗಿ ಫೋನ್ ನೋಡ್ಕೊಂಡಿರ್ತಾರೆ. ಹಂಗೂ ಹಿಂಗೂ ಮಾಡಿ ಹೆಂಗೋ ಹೋಮ್ವರ್ಕ್ ಸ್ಟಾರ್ಟ್ ಮಾಡಿದ್ದಾಳೆ. ಹೋಮ್ವರ್ಕ್ ಬರೀತಾ ಇದ್ದಾಳೆ. 1 to 6ವರೆಗೂ ನೆನ್ನೆ ಕೊಟ್ಟಿದ್ದರು ಟೇಬಲ್ಸು. ಇವತ್ತು 7 to 10 2 ಟೈಮ್ಸ್ ಬರೀಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಬರೆಯೋಕೆ ಕೊಡ್ತಾರೆ ಅಂತ ಹೇಳಿ ಇವತ್ತು ಹೋಮ್ವರ್ಕ್ ಬುಕ್ನ ಕೂಡ ತೊಗೊಂಡೋಗಿಲ್ಲ, ಮನೇಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ನೋಡಿ. ಅದು ಫೋನಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇವಾಗ ಬರಿ ಅಂತ ಹೇಳಿದ್ರೆ ನಾನು ಬರೆಯಲ್ಲ, ನೀನು ಬರ್ಕೊಡು ಸ್ವಲ್ಪ, ನಾನೊಂದು ಟೈಮ್ ಬರಿತೀನಿ, ನೀನೊಂದು ಟೈಮ್ ಬರ್ಕೊಡು ಅಂತ ನನಗೆ ಹೇಳ್ತಾ ಇದ್ದಾಳೆ. ಅಂತೂ ಸ್ಟಾರ್ಟ್ ಮಾಡಿದ್ದಾಳೆ, ಬರಿತಾ ಇದ್ದಾಳೆ. ಬರೆದು ಮುಗಿಸ್ಬೇಕಲ್ಲ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋಷ್ಟರಲ್ಲಿ ನಮಗೆ ಸುಸ್ತಾಗೋಗುತ್ತೆ. ಯಾಕೆ ಹೀಗಾಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ. ಏನಕ್ಕೆ ಹೀಗಾಗಿದೆ ಅಂತ ಯಾರಿಗಾದರೂ ಗೊತ್ತಾದರೆ ಪ್ಲೀಸ್ ತಿಳಿಸಿ. ನೆಕ್ಸ್ಟ್ ವಿಡಿಯೋಗೆ ಹೆಲ್ಪ್ ಆಗುತ್ತೆ. ಮತ್ತು ಹೋಮ್ವರ್ಕ್ ಎಲ್ಲ ಮುಗಿಸಿ ಆದಮೇಲೆ ಊಟ ಮಾಡಿಸ್ಬೇಕು. ಊಟ ಮಾಡಿಸಿ ಇವಳನ್ನ ಮಲಗಿಸಿ ಅವಳನ್ನ ಮಲಗಿಸ್ಬೇಕು. ನೋಡಿ ನನ್ನ ಚಿಕ್ಕ ಮಗಳು ಕೂಡ ಬಾಯಿಗೆ ಬೆಳ್ಳು ಹಾಕ್ಕೊಳ್ತಾ ಇದ್ದಾಳೆ. ಅದು ಬಾಯಿಗೆ ಇನ್ನೂ ಬರಲ್ಲ ಅಲ್ವ, ಗೊತ್ತಾಗಲ್ಲ. ಸೊ ಅದಕ್ಕೆ ಅಳ್ತಾ ಇದ್ದಾಳೆ, ಅದನ್ನ ಇಟ್ಕೊಳಕ್ಕಾಗ್ತಾಯಿಲ್ಲ ಅಂತ. ಅದನ್ನ ಇಟ್ಕೊಂಡು ಆಟ ಆಡ್ಕೊಂಡಿದ್ದೆ. ಇವಳು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಇವಳು ಹೋಮ್ವರ್ಕ್ ಮಾಡಿ ಮುಗಿಸಾದ್ಮೇಲೆ ಅವ್ರು ಊಟ ಮಾಡಿ ಮಲಗಿಸ್ಬೇಕು. ಸೊ ಇವತ್ತಿಂದ ಇದು ನಿಮ್ಮದು ವ್ಲಾಗು. ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.